ಟಿಎಂಸಿಯಲ್ಲಿ ಭಿನ್ನಮತ ಭುಗಿಲೆದಿದೆ. ಸಾಲು ಸಾಲು ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದೀಗ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ಸವಾಲು ಮಮತಾ ಬ್ಯಾನರ್ಜಿ ಅವರ ಮುಂದಿದೆ. ಅದಕ್ಕಾಗಿ ಕೈ ಹಿಡಿತಾರಾ? ಕಾಂಗ್ರೆಸ್ನ ಸಹಾಯ ಬಯಸ್ತಾರಾ? ಯಾಕೆಂತ ಹೇಳಿದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಟಿಎಂಸಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ನಿನ್ನೆ ಸೋನಿಯಾ ಗಾಂಧಿ ಭೇಟಿ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ. ಇನ್ನು ದೀದಿಗೆ ಎಐಸಿಸಿ ಉಪಾಧ್ಯಕ್ಷೆಯ ಆಫರ್ ನೀಡಿದ್ದಾರೆ ರಾಹುಲ್ ಅನ್ನೋದು ಗೊತ್ತಾಗ್ತಾ ಇದೆ. ಕುತೂಹಲ ಕೆರಳಿಸ್ತಾ ಇದೆ ಉಭಯ ಪಕ್ಷಗಳ ನಾಯಕರ ಭೇಟಿ. ಟಿಎಂಸಿಗೆ ಒಂದು ಸ್ಟ್ರಾಂಗ್ ಅಪೋಸಿಷನ್ ಆಗಿನೂ ನಿಲ್ಲೋದಕ್ಕಾಗ್ತಾ ಇಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಭಿನ್ನಮತಗಳು, ರಾಜೀನಾಮೆ, ಪಕ್ಷದ ಒಳಗಡೆ ಇರುವಂತ ಗೊಂದಲ, ಈ ನಡುವೆ ಮೇಜರ್ ಡಿಸಿಷನ್ಗಳನ್ನ ದೀದಿಯ ಬದಲಾಗಿ ಅಭಿಷೇಕ್ ತಗೊಳ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಮುಂಚೂಣಿಯನ್ನ ವಹಿಸ್ತಾ ಇದ್ದಾರೆ. ಪಕ್ಷದೊಳಗಡೆ ಏನಾಗ್ತಾ ಇದೆ ಅನ್ನುವಂಥ ಗೊಂದಲ ಪ್ರತಿಯೊಬ್ಬರಲ್ಲೂ ಇದೆ. ಇದೀಗ ಉಪಾಧ್ಯಕ್ಷ ಆಫರ್ ಅನ್ನ ಕೊಟ್ಟಿದ್ದಾರೆ ಮಮತಾ ಬ್ಯಾನರ್ಜಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಇವತ್ತು ಮೀಟಿಂಗ್ಗಳು ನಡೀಬೇಕಿದೆ. ಈ ಉಭಯ ಪಕ್ಷಗಳ ನಾಯಕರ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಏನಾಗಬಹುದು ಅಂತ. ದೆಹಲಿಯಲ್ಲಿ ನಾಳೆ ದಿನ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಸಭೆಯನ್ನ ಕೂಡ ಕರೆದಿದೆ. ಎಲ್ಲಾ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಭೆ ಕರೆಯಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್ ಇರುತ್ತೆ. ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಿದ್ದಾರೆ. ಭಾರೀ ಕುತೂಹಲ ಮೂಡಿಸ್ತಾ ಇದೆ ನಾಳಿನ ತುರ್ತು ಮೀಟಿಂಗ್. ಮಮತಾ ಬ್ಯಾನರ್ಜಿ ಅವರು ಇದಾಗಲೇ ಹೈಕಮಾಂಡ್ ಅನ್ನ ಭೇಟಿಯಾಗಿರೋದು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗಿರೋದು, ಹಾಗೆ ಅಭಿಷೇಕ್ ಬ್ಯಾನರ್ಜಿ ಕೂಡ ಭೇಟಿಯಾಗಿರೋದು. ಅದರ ಬೆನ್ನಲ್ಲೇ ನಾಳೆ ದಿನ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಸಭೆಯನ್ನ ಕರೆದಿದೆ. ಮೇಲಿಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ದೊಡ್ಡ ಚಾಲೆಂಜ್ಗಳನ್ನೇ ಫೇಸ್ ಮಾಡ್ತಾ ಇದೆ. ಬಟ್ ಈ ಬಾರಿ ಸ್ವಲ್ಪ ಭಿನ್ನ. ಈ ತಮಿಳುನಾಡು ವಿಚಾರದಲ್ಲಿ ಅಥವಾ ಕರ್ನಾಟಕದ ವಿಚಾರದಲ್ಲಿ ಆಫ್ ಕೋರ್ಸ್ ಬಿಗ್ ಚಾಲೆಂಜ್ ಇತ್ತು. ಬಟ್ ವೆಸ್ಟ್ ಬೆಂಗಾಲ್ನ ವಿಚಾರದಲ್ಲಿ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರಬೇಕು ಅನ್ನೋದು ಬಹಳ ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿದೆ ಕಾಂಗ್ರೆಸ್. ಇದು ಪಕ್ಷದ ಭವಿಷ್ಯ ಕೂಡ ಹೌದು. ವೆಸ್ಟ್ ಬೆಂಗಾಲ್ನಲ್ಲಿ ಒಂದೊಳ್ಳೆ ಬಹುಮತವನ್ನ ಸಾಧಿಸೋದಕ್ಕೆ ಅಥವಾ ಒಂದು ಮೆಜಾರಿಟಿಯನ್ನ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಹೇಗೆ ಫೇಲ್ ಆಯ್ತು ಅಂತ ನೋಡಿದ್ವಿ. ಟಿಎಂಸಿ ಯಾವ ಹಂತಕ್ಕೆ ಬಂತು ಅಂತ ನೋಡಿದ್ವಿ. ಇಬ್ಬರ ನಡುವೆ ಇರುವಂತ ಒಡಕು ಅಥವಾ ಭಿನ್ನಾಭಿಪ್ರಾಯಗಳು ಒಂದಾಗುವಂತ ಸಮಯನ ಇದು ನೋಡ್ಬೇಕಿದೆ. ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಹೌದು, ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಬಿಸಿ ಇದೆ ಅಂತ. 3-4 ತಿಂಗಳಿಂದ ಒಂದು ತಮಿಳುನಾಡು ಎಲೆಕ್ಷನ್ ಆಯ್ತು, ಅದಾದ ನಂತರ ಕರ್ನಾಟಕದಲ್ಲಿ ಇದ್ದಂತ ಗೊಂದಲ ಬಗೆಹರಿಸುವಂತ ಚಾಲೆಂಜ್ ಅನ್ನ ಫೇಸ್ ಮಾಡ್ತು. ಇದೀಗ ವೆಸ್ಟ್ ಬೆಂಗಾಲ್ ವಿಚಾರದಲ್ಲಿ ಕಾಂಗ್ರೆಸ್ನ ಮುಂದಿನ ಭವಿಷ್ಯ ಕೂಡ ಅಡಗಿದೆ. ಸೊ ಯಾವ ರೀತಿಯಾದಂತ ನಿರ್ಧಾರಗಳನ್ನ ತಗೋಬಹುದು, ಏನ್ ಗೊತ್ತಾಗ್ತಾ ಇದೆ? ನಾಳೆ ದಿನ ಮೀಟಿಂಗ್ ಕೂಡ ಇರೋದು. ಹರೀಶ್. ಚೈತ್ರ, ಪಶ್ಚಿಮ ಬಂಗಾಳ ಚುನಾವಣೆಯ ಫಲಿತಾಂಶ ಬಂದು 1 ತಿಂಗಳಾಯಿತು. 1 ತಿಂಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ತಾ ಇದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯವಾದಂಥ ಸೋಲನ್ನು ತೃಣಮೂಲ ಕಾಂಗ್ರೆಸ್ ಹೊಂದಿತ್ತು. ಬಹುಮುಖ್ಯವಾಗಿ ಕಳೆದ 15 ವರ್ಷಗಳಲ್ಲಿ ನಿರಂತರ ಆಡಳಿತ ಮಾಡಿದಂತಹ ಟಿಎಂಸಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಕಳೆದ 1 ತಿಂಗಳಲ್ಲಿ ಪಕ್ಷಕ್ಕೆ ಸಾಕಷ್ಟು ಮಂದಿ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು. 60 ಶಾಸಕರು ಬಂಡಾಯ ಎದ್ದಿದ್ದಾರೆ. ಗೆದ್ದಿರ್ತಕ್ಕಂಥ 80 ಶಾಸಕರಲ್ಲಿ 60 ಶಾಸಕರು ಬಂಡಾಯ ಎದ್ದು ಪ್ರತ್ಯೇಕ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಬಂಡಾಯದ ಪಕ್ಷ ಹೊಂದಿರುವಂತಹದ್ದು. ಜೊತೆಗೆ 19 ಸಂಸದರು ಕೂಡ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಘಟಾನುಘಟಿ ನಾಯಕರುಗಳು ಸುಷ್ಮಿತಾ ದೇವ್ ಸೇರಿದಂತೆ ಘಟಾನುಘಟಿ ನಾಯಕರುಗಳು ಈಗ ಟಿಎಂಸಿಯನ್ನು ತೊರೆದು ಹೋಗ್ತಿದ್ದಾರೆ. ಸಂಸದ ಯೂಸುಫ್ ಪಠಾಣ್ ಅವರು ಕೂಡ ಟಿಎಂಸಿ ಪಕ್ಷವನ್ನು ತೊರೆಯೋದರಲ್ಲಿದ್ದಾರೆ. ಬಿಜೆಪಿ ಸೇರ್ತಾರೆ, ಇಲ್ಲಾಂದ್ರೆ ಪ್ರತ್ಯೇಕ ಪಕ್ಷವನ್ನು ಮಾಡಿಕೊಂಡು NDA ಜೊತೆ ಕೈ ಜೋಡಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಹೀಗಿದ್ದಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಯವರು ಮತ್ತು ಅಭಿಷೇಕ್ ಬ್ಯಾನರ್ಜಿಯವರ ಅಸ್ತಿತ್ವ ಸಂಪೂರ್ಣ ನಶಿಸಿ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ತಮ್ಮ ಅಸ್ತಿತ್ವವನ್ನು, ಟಿಎಂಸಿ ಅಸ್ತಿತ್ವ, ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಅತ್ಯಂತ ದೊಡ್ಡ ಪಕ್ಷದ ಜೊತೆ ಮಾತುಕತೆಯನ್ನು ನಡೆಸಲೇಬೇಕಾದಂಥ ಅನಿವಾರ್ಯತೆ ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಬಂದಿದೆ. ಹೀಗಾಗಿಯೇ ಕಳೆದ 2 ದಿವಸಗಳಿಂದ ಮಮತಾ ಬ್ಯಾನರ್ಜಿ ಅವರು ದೆಹಲಿಯಲ್ಲೇ ಇದ್ದಾರೆ. ನಿನ್ನೆ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಆಗಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಇವತ್ತು ಅಭಿಷೇಕ್ ಬ್ಯಾನರ್ಜಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಕಾಂಗ್ರೆಸ್ ಹಾಗೂ ತೃಣಮೂಲ ಕಾಂಗ್ರೆಸ್ 2 ಪಕ್ಷಗಳು ವಿಲೀನ ಆಗೋದ್ರ ಬಗ್ಗೆ ಚರ್ಚೆ
ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗೋದಕ್ಕೆ ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ ಒಂದು ಆಫರ್ ಅನ್ನ ಕೊಟ್ಟಿದೆ. ಒಂದು ವೇಳೆ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅವರು ತೃಣಮೂಲ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ಗೆ ವಿಲೀನ ಮಾಡೋದಲ್ಲಿ ಒಪ್ಪಿಗೆ ಕೊಟ್ಟಿದೆ ಆದಲ್ಲಿ ಕಾಂಗ್ರೆಸ್ ಪಕ್ಷದ ಎಐಸಿಸಿಯ ಉಪಾಧ್ಯಕ್ಷ ಸ್ಥಾನವನ್ನ ಮಮತಾ ಬ್ಯಾನರ್ಜಿ ಅವರಿಗೆ ಬಿಟ್ಕೊಡ್ತೇವೆ, ಮತ್ತೆ ಅಭಿಷೇಕ್ ಬ್ಯಾನರ್ಜಿ ಅವರಿಗೂ ಕೂಡ ಪಕ್ಷದಲ್ಲಿ ಒಂದು ಉನ್ನತ ಹುದ್ದೆಯನ್ನ ಕೊಡ್ತೇವೆ ಅನ್ನುವಂಥ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಮಮತಾ ಬ್ಯಾನರ್ಜಿ ಅವರು ಈ ಒಂದು ಆಫರ್ಗೆ ತಕ್ಷಣವೇ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಯೋಚನೆ ಮಾಡಿ, ಚರ್ಚೆ ಮಾಡಿ ಒಂದು ನಿರ್ಧಾರ ತಿಳಿಸ್ತೀವಿ ಅನ್ನುವಂಥದ್ದನ್ನು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಇವತ್ತು ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈಗ ಇದು ಎರಡೂ ಪಕ್ಷಗಳಿಗೂ ಅಗತ್ಯ ಇದೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಅಸ್ತಿತ್ವನೇ ಇಲ್ಲ, ಇನ್ನೊಂದು ಕಡೆ ಟಿಎಂಸಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಿದೆ. ಸುದೀರ್ಘವಾಗಿ ಆಡಳಿತ ನಡೆಸಿದಂತಹ ಟಿಎಂಸಿ ತನ್ನ ಅಳಿವು ಉಳಿವಿನ ಹೋರಾಟ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಜೊತೆ ಸೇರಲೇಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ಕಡೆ ಸಂಸದರು ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ, ಇನ್ನು ಶಾಸಕರುಗಳು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ, ಮತ್ತೆ ಕಾರ್ಪೊರೇಟರ್ ಆಗಿರಬಹುದು, ಸ್ಥಳೀಯ ಸಂಸ್ಥೆಯ ನಾಯಕರುಗಳು ಕೂಡ 100ಕ್ಕೂ ಹೆಚ್ಚು ಮಂದಿ ರಾಜೀನಾಮೆಯನ್ನ ಕೊಡ್ತಾ ಇರುವಂತಹದ್ದು. ಇಡೀ ಪಕ್ಷವೇ ಪಶ್ಚಿಮ ಬಂಗಾಳದಲ್ಲಿ ನಶಿಸಿ ಹೋಗುವಂತ ಹಂತಕ್ಕೆ ತಲುಪಿದೆ. ಈಗ ಒಂದು ಕಡೆ ನಾಯಕತ್ವವನ್ನು ಉಳಿಸ್ಕೊಳ್ಬೇಕು, ಮತ್ತೆ ಅಧಿಕೃತವಾಗಿ ವಿರೋಧ ಪಕ್ಷದ ರೀತಿ ಬಿಜೆಪಿಗೆ ಒಂದು ಸೆಡ್ಡು ಹೊಡೆದು ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿನ ಎದುರಿಸಬೇಕು ಅಂತಂದ್ರೆ ಒಂದು ಗಟ್ಟಿಯಾದ ನಾಯಕತ್ವ ಬೇಕು. ಗಟ್ಟಿಯಾದ ನಾಯಕತ್ವ ಬೇಕು ಅಂತಂದ್ರೆ ದೆಹಲಿಯಲ್ಲಿ ಗಟ್ಟಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಶಕ್ತಿ ಬೇಕಾಗುತ್ತೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ನ ನೆರವನ್ನ ಕೋರಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಕಾಂಗ್ರೆಸ್ನವರು ಟಿಎಂಸಿ ನಮ್ಮ ಜೊತೆ ಮರ್ಜ್ ಆಗಿ ನಾವು ಕೂಡ ಒಟ್ಟಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನ ಮುಂದಿನ ಚುನಾವಣೆಗಳಲ್ಲಿ ಎದುರಿಸೋಣ, ಇಲ್ಲ ಅಂತಂದ್ರೆ ನಿಮಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಹೀಗಾಗಿ ನಾಳೆ ಇಡೀ ದೇಶದ ಎಲ್ಲ ರಾಜ್ಯಗಳ PCC ಅಧ್ಯಕ್ಷರುಗಳನ್ನ ದೆಹಲಿ ಬರೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬುಲಾವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳ ಉಸ್ತುವಾರಿ ಕಾರ್ಯದರ್ಶಿಗಳನ್ನು ಕೂಡ ದೆಹಲಿಗೆ ಕರೆಯಲಾಗಿದೆ. ನಾಳೆ 11 ಗಂಟೆಗೆ ಇಂದಿರಾ ಭವನ್ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಈ ತರದ ಒಂದು ಪ್ರಸ್ತಾಪ ಇದೆ. ಟಿಎಂಸಿ ಕಾಂಗ್ರೆಸ್ ಜೊತೆ ಸೇರ್ಲಿಕ್ಕೆ ಒಂದು ಪ್ರಸ್ತಾಪ ಈ ತರದ ಬಂದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅಂತಂದ್ರೆ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದಂಥವರು ಭಿನ್ನಾಭಿಪ್ರಾಯದಿಂದ ತೊರೆದು ಹೊಸ ಪಕ್ಷವನ್ನ ಹುಟ್ಟು ಹಾಕಿದ್ರು. ಟಿಎಂಸಿ ಅನ್ನುವಂಥ ಪಕ್ಷವನ್ನು ಹುಟ್ಟಾಕಿ ಸುದೀರ್ಘವಾಗಿ ಆಡಳಿತವನ್ನ ಪಶ್ಚಿಮ ಬಂಗಾಳದಲ್ಲಿ ನಡೆಸಿದಂಥವರು ಈಗ ಮತ್ತೆ ಮಾತೃ ಪಕ್ಷಕ್ಕೆ ವಾಪಸ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಏನಾದರೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೇ ಆದಲ್ಲಿ ಇದು ಕಾಂಗ್ರೆಸ್ಗೂ ಕೂಡ ಒಂದು ದೊಡ್ಡ ಶಕ್ತಿ ಆಗುತ್ತೆ. ಮತ್ತೆ ಬಿಜೆಪಿಯ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟಗಳನ್ನು ರೂಪಿಸಲಿಕ್ಕೆ ಇದೊಂದು ದಾರಿ ಕೂಡ ಆಗಬಹುದು. ಚೈತ್ರ, ರೈಟ್ ರೈಟ್ ಹರೀಶ್, ಇದೀಗ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರ ಅಸಹಾಯಕತೆ ಅರ್ಥ ಆಗುತ್ತೆ. ಸಾಲು ಸಾಲು ರಾಜೀನಾಮೆಗಳು, ಆಮೇಲೆ ಈ ಬಾರಿ ಅವರ ಪರ್ಫಾರ್ಮೆನ್ಸ್, ಪಕ್ಷ ನೀಡಿದಂತ ನಂಬರ್ಸ್, ಜನ ಯಾವ ರೀತಿಯಾಗಿ ಅವರನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೊಂದು ಕೈಗನ್ನಡಿ ರೀತಿಯಾಗಿತ್ತು ರಿಸಲ್ಟ್. ಬಟ್ ಇಲ್ಲಿ ಸೋನಿಯಾ ಗಾಂಧಿ ಅವರು ಉಪಾಧ್ಯಕ್ಷ ಸ್ಥಾನವನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇರೋದು ಅಥವಾ ಒಂದು ಆಫರ್ ಅನ್ನ ಕೊಡ್ತಾ ಇರೋದು, ಅವರ ಲೆಕ್ಕಾಚಾರ ಏನು ಅಂತ, ಕಾಂಗ್ರೆಸ್ ಮನೆಯಲ್ಲಿ ಏನ್ ಲೆಕ್ಕಾಚಾರ ಆಗ್ತಾ ಇದೆ? ಇವಾಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿದ್ರೆ ಆಫ್ಕೋರ್ಸ್ ಇದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗಿರುತ್ತೆ. ಏನಾದ್ರೂ ಇನ್ಸೈಡ್ ಲಭ್ಯ ಆಗ್ತಾ ಇದೆಯಾ ಮಾಹಿತಿ ಹರೀಶ್? ಚೈತ್ರ, ಟಿಎಂಸಿ ಜೊತೆಗೆ ಕಾಂಗ್ರೆಸ್ ವಿಲೀನ ಆಗಬೇಕು ಅನ್ನುವಂಥದ್ದೇನಿತ್ತು ಅಂದರೆ ಕಾಂಗ್ರೆಸ್ ಜೊತೆಗೆ ಟಿಎಂಸಿ ವಿಲೀನ ಆಗಬೇಕು ಅನ್ನುವಂಥ ಚರ್ಚೆ ಇವತ್ತು ನೆನ್ನೆಯದಲ್ಲ, ಬಹಳ ಹಿಂದಿನಿಂದಲೂ ಕೂಡ ಇದು ಚರ್ಚೆ ಆಗ್ತಿತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಟಿಎಂಸಿ ಯಾಕೆ ಕಾಂಗ್ರೆಸ್ ಜೊತೆ ಮರ್ಜ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗಿತ್ತು. ಅವತ್ತು ಮಮತಾ ಬ್ಯಾನರ್ಜಿ ಅವರು ಸ್ಟ್ರಾಂಗ್ ಇದ್ರು, ಇಲ್ಲ ನಾವು ಕಾಂಗ್ರೆಸ್ ಜೊತೆ ಮರ್ಜ್ ಆಗೋದಿಲ್ಲ, ನಾವು ಪ್ರತ್ಯೇಕವಾಗಿ ಬಿಜೆಪಿ ವಿರುದ್ಧ ಹೋರಾಟವನ್ನು ನಡೆಸ್ತೇವೆ, ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದು ಒಗ್ಗಟ್ಟಾಗಿ ಬಿಜೆಪಿ ವಿರುದ್ಧ ಹೋರಾಟ ನಡೆಸೋಣ ಅನ್ನುವಂಥದ್ದನ್ನ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು. ಮತ್ತೆ ಮಮತಾ ಬ್ಯಾನರ್ಜಿ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ನಾಯಕರಲ್ಲಿ ಆಗಾಗ ತಿಕ್ಕಾಟ ಇದ್ದೇ ಇತ್ತು. ಮತ್ತೆ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರು ಯಾವುದೇ ಕಾರಣಕ್ಕೂ ಮಮತಾ ಬ್ಯಾನರ್ಜಿ ಅವರನ್ನ ಒಪ್ಪಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಪಶ್ಚಿಮ ಬಂಗಾಳದಲ್ಲಿ ನಿರ್ನಾಮ ಮಾಡಿದಂಥವ್ರು ಮಮತಾ ಬ್ಯಾನರ್ಜಿ ಅವರು. ಹಾಗಾಗಿ ನಾವು ಅವ್ರನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ನಾವು ಬಿಜೆಪಿಯನ್ನು ಎಷ್ಟು ವಿರೋಧಿಸ್ತೀವಿ ಅಷ್ಟೇ ಟಿಎಂಸಿಯನ್ನು ಕೂಡ ವಿರೋಧಿಸ್ತೀವಿ ಅನ್ನುವಂಥದ್ದನ್ನ ಅಧೀರ್ ರಂಜನ್ ಚೌಧರಿ ಅವರು ಹಿಂದಿನಿಂದನೇ ಹೇಳ್ಕೊಂಡ್ ಬರ್ತಾ ಇದ್ರು. ಕಳೆದ ಚುನಾವಣೆವರೆಗೂ ಕೂಡ ಟಿಎಂಸಿ ವಿರುದ್ಧ ಅದೇ ರೀತಿಯಾಗಿ ಫೈಟ್ ಅನ್ನ ಮಾಡಿದಂಥವ್ರು. ಇಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ನೋಡ್ತಾ ಇದೆ. ಅಸ್ತಿತ್ವವನ್ನ ನೋಡ್ತಿದೆ ಅಂತಂದ್ರೆ ಅದ್ರ ಏನು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ನೋಡಬೇಕು ಅಂತಂದ್ರೆ ಅದು ಮಮತಾ ಬ್ಯಾನರ್ಜಿ ಅವರ ಮೂಲಕ
ನೋಡ್ಬೇಕಾಗತ್ತೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇ ಆದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಶುರು ಆಗುತ್ತೆ. ಜೊತೆಗೆ ಬಿಜೆಪಿ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಮಮತಾ ಬ್ಯಾನರ್ಜಿ ಅವರ ಶಕ್ತಿ ಕಾಂಗ್ರೆಸ್ಗೆ ಸೇರಿದ್ರೆ ಅದು ಕಾಂಗ್ರೆಸ್ಗೆ ಇನ್ನೂ ದೇಶಾದ್ಯಂತ ಒಂದು ಶಕ್ತಿ ಡಬಲ್ ಆಗುತ್ತೆ. ಬಿಜೆಪಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ಗೂ ಶಕ್ತಿ ಸಿಕ್ಕಂಗಾಗುತ್ತೆ. ಮತ್ತೆ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ರಾಹುಲ್ ಗಾಂಧಿ ಅವರ ಸ್ಟ್ರೆಂತ್ ಸಿಕ್ಕಿದ್ರೆ ಇನ್ನಷ್ಟು ಸಹಕಾರಿ ಆಗುತ್ತೆ. ಚೈತ್ರ. ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.